ನಮಸ್ಕಾರ ಎಲ್ರಿಗೂ. ಒಂದು ಹೆಣ್ಣಿನ ಜೀವನದ ಅತ್ಯಂತ ಪವಿತ್ರದ ಸಂಕೇತದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ. ತಾಳಿ ಸರ ಅಥವಾ ಮಾಂಗಲ್ಯ. ಮದುವೆ ಸಮಯದಲ್ಲಿ ಗಂಡ ಹೆಂಡತಿಗೆ ತಾಳಿ ಕಟ್ಟುವ ಆ ಕ್ಷಣ ಅದು ಕೇವಲ ಒಂದು ಆಭರಣ ಅಲ್ಲ, ಅದು ಒಂದು ಬಾಂಧವ್ಯ, ಒಂದು ವಾಗ್ದಾನ, ಒಂದು ಜೀವಿತಪೂರ್ಣ ಸಂಬಂಧದ ಸಂಕೇತ. ತಾಳಿ ಸರ ಅಂದರೆ ಏನು? ಅದು ಗಂಡ ಹೆಂಡತಿಯ ನಡುವೆ ಇರುವ ನಂಬಿಕೆಯ ಗುರುತು. ಅದು ಇಬ್ಬರ ನಡುವೆ ಇರುವ ಜವಾಬ್ದಾರಿಯ ನೆನಪು. ಒಬ್ಬ ಹೆಣ್ಣು ಮದುವೆ ಆದಮೇಲೆ ತಾಳಿ ಧರಿಸುವುದು ಅದು ಸಮಾಜಕ್ಕೆ ಮಾತ್ರವಲ್ಲ, ಅವಳ ಮನಸ್ಸಿಗೂ ಕೂಡ ಒಂದು ಭದ್ರತೆಯಾಗಿರುತ್ತೆ. ಮಾಂಗಲ್ಯ ಅಂದರೆ ಮಂಗಳ ಅಥವಾ ಶುಭ ಅನ್ನೋ ಅರ್ಥ. ಆ ಶಬ್ದವೇ ಅದರ ಮಹತ್ವವನ್ನು ಹೇಳುತ್ತದೆ. ಮದುವೆ ಮಂಟಪದಲ್ಲಿ ಮಾಂಗಲ್ಯಂ ತಂತು ನಾನೇನ ಅನ್ನೋ ಮಂತ್ರದ ನಡುವೆ ಗಂಡ ಕಟ್ಟುವ ತಾಳಿ ಅದು ದೇವರ ಸಮ್ಮುಖದಲ್ಲಿ ಕೊಡುವಂತಹ ಒಂದು ಪ್ರತಿಜ್ಞೆ. ತಾಳಿ ಕೇವಲ ಬಂಗಾರ ಅಲ್ಲ, ಅದು ಪ್ರೀತಿ, ಬದ್ಧತೆ, ಅದು ಜೀವಮಾನವಿಡೀ ಜೊತೆಯಾಗಿರುವ ವಾಗ್ದಾನ. ಕೆಲವರು ಹೇಳುತ್ತಾರೆ, ಇದು ಕೇವಲ ಸಂಪ್ರದಾಯ ಅಲ್ಲವೇ ಅಂತ. ಹೌದು, ಸಂಪ್ರದಾಯ ಹೌದು, ಆದರೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ಅರ್ಥ ಇದೆ, ಒಂದು ಭಾವನೆ ಇದೆ. ತಾಳಿ ಧರಿಸುವ ಹೆಣ್ಣಿಗೆ ಅದು ಕೇವಲ ಆಭರಣವಲ್ಲ, ಅದು ಅವಳ ಗಂಡನ ಆಯಸ್ಸಿಗಾಗಿ ಮಾಡುವಂಥ ಪ್ರಾರ್ಥನೆ. ಅದು ಕುಟುಂಬದ ನೆಮ್ಮದಿಗಾಗಿ ಇರುವಂತಹ ಸಂಕೇತ. ಆದರೆ ಒಂದು ವಿಷಯ ನೆನಪಿರಲಿ, ತಾಳಿ ಕೇವಲ ಹೆಣ್ಣಿನ ಜವಾಬ್ದಾರಿ ಅಲ್ಲ, ಅದನ್ನು ಕಟ್ಟಿದ ಗಂಡನಿಗೂ ಕೂಡ ಜವಾಬ್ದಾರಿ ಇದೆ. ಅವಳಿಗೆ ಗೌರವ ಕೊಡಬೇಕು, ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರ ಗಂಡು ಕಟ್ಟಿದ ತಾಳಿಗೆ ಒಂದು ಬೆಲೆ ಅಂತ ಇರುತ್ತೆ. ಅವಳನ್ನು ಕಾಪಾಡಬೇಕು. ತಾಳಿ ಸರದ ಬೆಲೆ ಅದರ ಬಂಗಾರದಲ್ಲಿಲ್ಲ, ಅದರ ಹಿಂದೆ ಇರುವ ಪ್ರೀತಿ ಮತ್ತು ನಂಬಿಕೆಯಲ್ಲಿದೆ. ತಾಳಿ ಕಟ್ಟಿ ಆ ನಂತರ ಅವಳು ನನ್ನವಳು ಅನ್ನೋದಕ್ಕಿಂತನೂ ನಾವಿಬ್ಬರೂ ಒಂದೇ ಅನ್ನೋ ನಂಬಿಕೆ ಮೇಲೆ ಇದೆ. ಸ್ನೇಹಿತರೆ, ಮದುವೆ ಒಂದು ಪವಿತ್ರ ಬಾಂಧವ್ಯ. ತಾಳಿ ಅದರ ಸಂಕೇತ ಮಾತ್ರ. ನಿಜವಾದ ಮಾಂಗಲ್ಯ ಎಂದರೆ ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಇರೋದು. ಆಗ ಮಾತ್ರ ಆ ತಾಳಿಗೊಂದು ಬೆಲೆ ಸಿಗೋದು, ನಿಮ್ಮ ಸಂಬಂಧಕ್ಕೂ ಕೂಡ ಒಂದು ಗೌರವ ಸಿಗೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ವೀಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡೋದನ್ನು ಮರೆತು ಬಿಡ್ತೀರಾ. ಪ್ಲೀಸ್ ಲೈಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.